till the day he was ಸಿಕ್ unwell. ಎವ್ರಿ ಡೇ ಬೆಳಗ್ಗೆ ಮಂಡೇ ಟು ಸಂಡೇ ರೇನ್ ಆರ್ ಶೈನ್ ನಡ್ಕೊಂಡು ಹೋಗೋರು 10 ಕಿಲೋಮೀಟರ್ ಡೈಲಿ ವಾಕಿಂಗ್ ಮಾಡೋರು 10 ಕಿಲೋಮೀಟರ್. ಸ್ವಲ್ಪ ಸ್ಲೋ ಡೌನ್ ಆಯ್ತಲ್ಲ ಅಪ್ಪ ಅದು ಆಕ್ಟ್ ಮಾಡೋದು ಇದು ಮಾಡೋದು. ಹೌದು, ಅದು ಏನಾಯ್ತು ಗೊತ್ತಿಲ್ಲಪ್ಪ. ಬಟ್ ಇಂಡಸ್ಟ್ರಿಯಿಂದ ಲಾಸ್ಟ್ ಆಲ್ಮೋಸ್ಟ್ 10 years ಅವ್ರು ಜಾಸ್ತಿ ಟಚ್ ಇರಲಿಲ್ಲ. ಯಾಕೆ ಆಕ್ಟ್ ಮಾಡ್ತಿಲ್ಲ ಏನು ಅಂತೇನು ಕೇಳಲಿಲ್ವಾ? ಇಲ್ಲ, ಹೇಳಿದ್ರು ಅವಕಾಶ ಸಿಕ್ಕಿದ್ರೆ ಮಾಡ್ತೀನಪ್ಪ ಅಂದೆ. ಬಟ್ ಏನಂದ್ರೆ ಆ ಥರ ನನಗೆ ಅವಕಾಶಗಳು ಆ ಟೈಮಲ್ಲಿ ಎಕ್ಸೈಟಿಂಗ್ ಆಗಿ ಅದು ಬಂತು, ಬಟ್ ಇಟ್ ವಾಸ್ ನಾಟ್ ಎಕ್ಸೈಟಿಂಗ್. ಸರ್ ಅಂದರೆ ನಮ್ಮೆಲ್ರಿಗೂ ಸಡನ್ ಆಗಿ ಒಂದು ದಿವಸ ಶಾಕ್ ಆಗಿದ್ದೇನಂತಂದ್ರೆ ಅಶೋಕ್ ರಾವ್ ಇನ್ನಿಲ್ಲ. ಇಟ್ ವಾಸ್ ಆಲ್ ಆಫ್ ಎ ವೆರಿ ಸಡನ್ ಶಾಕ್. ಏನಾಗಿದೆ ಸರ್ ಅಪ್ಪಗೆ ಏನಾಗಿದೆ? ನೂರೊಂದು ನೆನಪು. ಥ್ಯಾಂಕ್ ಯು ಸರ್. ನಿಮ್ಮ ಮಹಾಲಕ್ಷ್ಮಿ ಅವ್ರ ಬಗ್ಗೆ ಕೇಳಿದ್ರಿ, ಅವರು ಬೆಂಗಳೂರು ಕನಕಪುರ ರೋಡಲ್ಲೆಲ್ಲೋ ಇದ್ದಾರೆ. ಹೌದಾ? ಅವ್ರನ್ನೂ ಟ್ರೈ ಮಾಡ್ತಾ ಇದ್ದೀನಿ ನಾನು ಸಂದರ್ಶನ ಮಾಡೋದಕ್ಕೆ. ಬಟ್ ನನಗೆ ಅವ್ರಿನ್ನೂ 1-to-1 ಕಾಂಟ್ಯಾಕ್ಟ್ ಆಗಿಲ್ಲ. ಅವ್ರ ಸ್ನೇಹಿತರೊಬ್ಬರು ಮಾತಾಡ್ತಿದ್ದಾರೆ. ಶಿ ಹಸ್ ಟೇಕನ್ ಸಮ್ ಟೈಮ್. ಗೊತ್ತಿಲ್ಲ ಅವ್ರಿಗೆ ಒಪ್ಕೊಂಡ್ಮೇಲೆ ಅವ್ರು ಬಿಕಾಸ್ ನಚ್ಚಿ ಸೀರಿಯಲ್ ಹೆಸರು ಹೇಳಿದ್ರಲ್ಲ, ಅವ್ರ ಹೆಸರು ನಾಪ್ಕೊ ಬಂತು. ಸಪ್ತಪದಿ ಅದರಲ್ಲಿ ಅವ್ರು ಮಾಡಿದ್ರು. ಕರೆಕ್ಟ್. ರಾಜೀವ್ ಡೈರೆಕ್ಟರ್ ಅಲ್ಲ ಸರ್? ಹೌದು ಹೌದು. ಓಕೆ. ಏನಾಗಿತ್ತು ಸರ್ ಪಾಪ ಅವ್ರಿಗೆ? ಕ್ಯಾನ್ಸರ್ ಆಗಿತ್ತು. ಅವರು ಸಡನ್ ಆಗಿ ಹೋದ್ರು ಕೋವಿಡ್ ಟೈಮ್ನಲ್ಲ. ಕೋವಿಡ್ ಸೆಪ್ಟೆಂಬರಲ್ಲಿ ಹೋದ್ರು. ಬಟ್ ಅವ್ರು ಈ ಸಫರ್ ಆಗಿ ಹೋದ್ರು. ಎಸ್. ಎಲ್ಲ ಈ ಹಳಬ್ರ ಜೊತೆ ಮಾತಾಡಿದ್ದು ಹಳೇದನ್ನ ನೆನೆಸ್ಕೊಂಡು ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಥ್ಯಾಂಕ್ ಯು ಸೋ ಮಚ್ ರಘು. ಫೀಲ್ ಸೋ ನೈಸ್ ಟಾಕಿಂಗ್ ಟು ಸೋ ಮೆನಿ. ದಯವಿಟ್ಟು ಅವ್ರ ನಂಬರ್ಗಳು ಶೇರ್ ಮಾಡಿ. ಇಮಿಡಿಯೇಟ್ ಆಗಿ ಶೂಟಿಂಗ್ ಆಮೇಲೆ ಫಸ್ಟ್ ಹೋಗಿ ಭಾರ್ಗವ್ ಸರ್ಗೆ ನಮಸ್ಕಾರ ಮಾಡ್ತೀನಿ ನಾನು. ಹೌದು. ದಟ್ ಇಸ್ ದ ಫಸ್ಟ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡೂ. ಹಿ ಇಸ್ ಎ ಲಿವಿಂಗ್ ಲೆಜೆಂಡ್ ಅವರು. ದೇರ್ ಇಸ್ ನೋ ಟೂ ವೇಸ್. ಅವರು ಇಟ್ ವಾಸ್ ಮೈ I don't know. I have no words to express what it was working with Bhargav sir, Devraj sir, Babu sir, and Amrish uncle, Prabhakar sir, SP sir. ಹಾಡು ಹೇಳಿ ಅಂದರೆ ಹಿಂಗೆ ಹೇಳೋರು ಗೊತ್ತಾ ಸರ್? ಇವಾಗೆಲ್ಲ ದುಡ್ಡು ಕೊಟ್ಟು ಹೋಗ್ಬಿಟ್ಟು ಪಿಕ್ಚರ್ ನೋಡ್ತೀವಿ ನೋಡಿ, ಇಲ್ಲ ಕೆಸೆಟ್ ಇಸ್ಕೊಂಡು ನಾವು ಇದು ಮಾಡ್ತೀವಿ. ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಹಾಡು ಹೇಳೋರು ಅವರು. ಲೈವ್ ಹೆಂಗಿರೋದಂದ್ರೆ ಮೈನ ಜುಮ್ ಅನ್ನೋದು ನಮಗೆ. ಕಲ್ಯಾಣೋತ್ಸವ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಪಾತ್ರ. ಹೌದು. ಅಂದರೆ ಒಬ್ಬ ಹೊಸಬನಿಗೆ ಸ್ವಲ್ಪ ಒಂಥರ ಚಾಲೆಂಜಿಂಗ್ ಆಗಿರೋ ಪಾತ್ರ. ಅಂದರೆ ತುಂಬ ಫ್ಲಕ್ಚುಯೇಷನ್ಸ್ ಇರೋ ಪಾತ್ರ. ಶಾರ್ಟ್ ಟೆಂಪರ್ಡ್ ರಿಚ್ ಸ್ಪಾಯಿಲ್ಡ್ ಬ್ರಾಟ್. ಹೌದು. ಸೊ ಆ ಸಿನಿಮಾ ಆದಮೇಲೆ ನಿಮಗೆ ಪ್ರೇಕ್ಷಕರ ಪ್ರತಿಕ್ರಿಯೆಗಳು ಹೇಗಿತ್ತು? ಪಬ್ಲಿಕ್ ರೆಸ್ಪಾನ್ಸ್ ಹೇಗಿತ್ತು? ಸ್ಟೋರಿ ಲೈನ್ ಇದು ಕಲ್ಯಾಣೋತ್ಸವ ಇರಬೇಕು, ಕಾಂಚಾನೋತ್ಸವ ಅಲ್ಲ. ಕಲ್ಯಾಣೋತ್ಸವ ಅಲ್ಲಣ್ಣ, ಇದು ಕಾಂಚಾನೋತ್ಸವ. ಸಾಂಗ್ ಅದು ಅಂಬರೀಷ್ ಅಣ್ಣ ಅದೊಂದು ಸಾಂಗ್ ಇದೆ. ಆಮೇಲೆ ಶ್ರುತಿ ಅವ್ರ ಜೊತೆಗೆ ಒಂದು ಸಾಂಗ್ ಇದೆ, ಬಿಳಿಯ ಬಣ್ಣದ ಮೈನ. ಆಮೇಲೆ ಆಹಾ ಬಿರಿಯಾನಿ ಬಾಯಲ್ ಸುರಿಯಾನಿ, ಅದೆಲ್ಲ ಬನ್ನೂರ್ ಕುಡಿ ಕರೆದು ಅಂತ ಬರುತ್ತೆ ಸರ್. ಇಲ್ಲ, ಆರ್ ಟಿ ನಗರ್ ಕಾಂಪ್ಲೆಕ್ಸ್ ಅವಾಗ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಓಕೆ. ಅಲ್ಲಿ ತರಳಬಾಳು ಅಲ್ಲಿ ಇದು ಬೇಕ್ರಿ ಅಲ್ಲಿದ್ದು ಅಂಬರೀಷ್ ಅಂಕಲ್ದು. ಓ, ಬೇಕ್ರಿ ಎಪಿಸೋಡ್ ಅಲ್ಲ ಅಲ್ಲಿ ಅವಾಗ ಇನ್ನ ಆರ್ ಟಿ ನಗರ್ ಕಾಂಪ್ಲೆಕ್ಸ್. ಬಾಬು ಸರ್ ಮನೆ ಅಲ್ಲೇ ಇತ್ತು ಅಲ್ಲ, ಅಲ್ಲೇ ಕರೆಕ್ಟ್, ಹಳೆ ಮನೆ. ಓಕೆ. ಸೊ ದೇ ಶಾಟ್ ದಟ್ ಬೇಕ್ರಿ ಇನ್ ಆರ್ ಟಿ ನಗರ್ ಕಾಂಪ್ಲೆಕ್ಸ್. ಅದೇ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್, ನಾಟ್ ಕಂಪ್ಲೀಟ್ಲಿ ಡೆವಲಪ್ ಆಗಿರಲಿಲ್ಲ ಅವಾಗ. ಜನಗಳು ನಿಮ್ಮನ್ನ ಹೆಂಗ್ ರಿಯಾಕ್ಟ್ ಮಾಡೋರು ಸಿದ್ಧಾರ್ಥ ಸರ್ ಅವಾಗ? ತುಂಬ ಪ್ರೀತಿ ಮಾಡೋರು, ಒಂದು ಚೆನ್ನಾಗಿ ಮಾತಾಡ್ಸೋದು. ಏನಂದರೆ 1-to-1 ಇಂಟ್ರಾಕ್ಷನ್ ಈಸಿ ಆಗಿತ್ತು, ಯಾಕಂದರೆ ನಮ್ಮ ಹತ್ರ ಅಂಗಡಿ ಇತ್ತು. ಸೊ ಕೌಂಟ್ರಲ್ಲೇ ಸಿಕ್ಬಿಡ್ತಿದೆ. ನಾವೇ ನಿಮ್ಮನ್ನು ಅದಕ್ಕೆ ನೋಡೋಕೆ ಬರ್ತಿದ್ವಲ್ಲ ಸರ್? ಹೌದು. ಸೊ ಎಲ್ಲರೂ ಅಲ್ಲೇ ಬರೋದು. ಆ ಅಂಗಡಿ ಬಂದು ನಮ್ಮ ತಾಯಿದು. ಸೊ ನಮ್ಮ ತಾಯಿ ಶುರು ಮಾಡಿದ ಬಿಸ್ನೆಸ್ ಅದು. ಎಷ್ಟು ವರ್ಷ ನಡೆಸಿದ್ರಿ ಅದನ್ನು? ಇದನ್ನ 18 ವರ್ಷ. ಅಮ್ಮ ಅದಕ್ಕೆ ಅಪ್ಪನ ಹೆಸರಲ್ಲೇ ಅಶೋಕ್ ಫಾರ್ಮ್ ಅಂತ. ಹೌದು. ಅಂತ ಲಕ್ಕಿ ವ್ಯಕ್ತಿಯ ಮಗ ನೀವು. ಅಂದರೆ ಜನರಲಿ ಇವತ್ತೆಲ್ಲ ನೆಪೋಟಿಸಮ್ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಮಗದೊಂದು ಏನೇನು. ಐ ವೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ನೆಪೋಟಿಸಮ್ ನಾನು ಮಾತಾಡಲ್ಲ. ಪ್ರತಿಭೆ ಇದ್ದವ್ರು ಬೆಳೀತಾರೆ ಅಷ್ಟೇ. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿ ಅದೃಷ್ಟ ಇದ್ದರೆ ಬೆಳೀತಾರೆ. ಇದು ಮೂರೇ ಬೇಕಾಗಿರೋದು: ಒಂದು ಟ್ಯಾಲೆಂಟು, ಒಂದು ಗುಡ್ ರೈಟ್ ಆಪರ್ಚುನಿಟಿ ಆ್ಯಂಡ್ ಲಕ್. ಇದು ಮೂರು ಇದ್ದರೆ ಡೆಫಿನೆಟ್ಲಿ ಯಾರ ಮಕ್ಕಳಾಗಲಿ ಮಕ್ಕಳಾಗದೇ ಇರಲಿ ಬೆಳೀತಾರೆ. ದಿಸ್ ಇಸ್ ವಾಟ್ ಐ ಬಿಲೀವ್. ಮಿಕ್ಕಿದೆಲ್ಲ ನನಗೆ ಅಣ್ಣ ಕಟ್ಟಿ ಮಾತಾಡೋದಕ್ಕೆ ಬರೋದಿಲ್ಲ. ಎಷ್ಟು ಸೀರಿಯಲ್ ಮಾಡಿದ್ರಿ ಸರ್ ಒಟ್ಟು? ಸೀರಿಯಲ್ ನೈನಾ ಅವ್ರ ಜೊತೆ ಫಸ್ಟ್ ಸೀರಿಯಲ್ ಮಾಡಿದ್ದು ನಚಿಕೇತ, ನಂತರ ಇದು ಸಪ್ತಪದಿ, ದೆನ್ ಕ್ರೈಮ್ ಡೈರಿಯ ಕ್ರೈಮ್ ಸ್ಟೋರಿ ಅಂತ ಅದು ETVಯಲ್ಲಿ. ಅದು ವಿಕ್ಟ್ರಿ ವಾಸು ಸರ್, ಆಮೇಲೆ ಓಂ ಪ್ರಕಾಶ್ ಸರ್ ಡೈರೆಕ್ಟ್ ಮಾಡಿದ್ರು. ಓಕೆ. ದಟ್ ವಾಸ್ ಇದು ವೀಕ್ಲಿ ಚೇಂಜ್ ಆಗೋದು. ಓಕೆ. ಸ್ಟೋರೀಸ್, ಕ್ರೈಮ್ ಸ್ಟೋರೀಸ್. ಓಕೆ. ಅದು ಒಂದಷ್ಟು ಎಪಿಸೋಡ್ಸ್ ಮಾಡಿದೆ. ಓಕೆ. ಆಮೇಲೆ ಐ ಥಿಂಕ್ ದಟ್ಸ್ ಆಲ್. 3-4. ಬಟ್ ಡೈಲಿ ಸೋಪ್ಸ್ ಎರಡಿತ್ತು. ಒಂದು ETVಯಲ್ಲಿ, ಒಂದು ಉದಯ ಟಿವಿ. ಸೊ ಓಂ ಪ್ರಕಾಶ್ ಅವ್ರ ಜೊತೆ, ವಾಸು ಅವ್ರ ಜೊತೆ. ಓ ಫ್ಯಾಂಟಾಸ್ಟಿಕ್.
ಸೊ ಸೀರಿಯಲ್ಸ್ ಆಯಿತು, ಇದಾಯಿತು. 2001-2002ನ ನೀವು ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದು. ಲಾಸ್ಟ್ ಯಾಕೆ ಸಿದ್ಧಾರ್ಥ್ ಸರ್ ಸಡನ್ ಆಗಿ ನೀವು ಡಿಸಪಿಯರ್ ಆಗ್ಬಿಟ್ರಿ? ಅದೇ ಲಾಸ್ಟ್ ಸಪ್ತಪದಿನೇ. ದಟ್ ಇಸ್ ಲಾಸ್ಟ್ ಸೀರಿಯಲ್. ಲಾಸ್ಟ್ ಅಲ್ಲ ಸರ್, ಲೇಟೆಸ್ಟ್. ಲೇಟೆಸ್ಟ್ ಸೀರಿಯಲ್ ಅದೇ. ನನ್ನೇನು ನೆನಸಿದ ಇವರು ರಿಮೈಂಡರ್ ಲೇಟೆಸ್ಟ್ ಸೀರಿಯಲ್ ಅದೇ. ಅದಾದ ಬಿಸ್ನೆಸ್ ಅಲ್ಲ, ಯು ಕೂಡ ಕಾನ್ಸಂಟ್ರೇಟ್, ಯಾಕಂದರೆ ಯು ಆರ್ ವೆರಿ ಗುಡ್ ಲುಕಿಂಗ್. ನಿಮ್ಮ ಹೈಟು, ವಾಯ್ಸು, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಎಲ್ಲ ಚೆನ್ನಾಗಿತ್ತು. ಅಪ್ಪಂಗೆ ಆಸೆ ಇದ್ದಂಗೆ ಮೇನ್ ಸ್ಟ್ರೀಮ್ ಹೀರೋಗೂ ನೀವು ಕಾನ್ಸಂಟ್ರೇಟ್ ಮಾಡ್ಬೋದಾಗಿತ್ತು. ಯಾಕೆ ನೀವು ಸಡನ್ಲಿ ಯಾಕೆ ದೂರ ಆಗ್ಬಿಟ್ಟು? ಯಾಕೆ ಬಿಸ್ನೆಸ್ ಮೇಲೆ ಮಾಡ್ಬೋದು ಅಷ್ಟು ಪ್ರೆಷರ್ ಇತ್ತಾ? ಅಲ್ಲ, ಬಿಸ್ನೆಸ್ಸು ಒಂದು ಡೆವಲಪ್ ಮಾಡಬೇಕು ಅಂತ, ಮುಂದೆ ಒರೆಸ್ಬೇಕು ಅಂತ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಆ ಟೈಮಲ್ಲಿ. ಓಕೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾನು ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ ಆಯಿತು. ಓಕೆ. ಆ್ಯಂಡ್ ಸೇಮ್ ಟೈಮ್ ಆಫರ್ಗಳು ಬಂದಿಲ್ಲ ಅಂತಲ್ಲ, ಬಂದಾಗ ನಾನು ಅವೈಲೇಬಲ್ ಇರಲಿಲ್ಲ ಒಂದೆರಡು ಸತಿ. ಸೊ ಅದರ ನಂತರ ನಾನು ಅದ್ರ ಬಗ್ಗೆ ಬಿಕಾಸ್ ಕಂಪ್ಲೀಟ್ಲಿ ಬಿಸ್ನೆಸ್ ಲೈನಲ್ಲೇ ಹೋಗ್ಬಿಟ್ಟಿದ್ದೆ ನಾನು ಅಷ್ಟೊತ್ತಿಗೆ ಫುಲ್ಲು. ಓಕೆ. ಸೊ ಅದಾದ ನಂತರ ಯಾವುದೂ ಆಗಿಲ್ಲ. ಆ್ಯಡ್ ಫಿಲ್ಮ್ಸು ಮಾಡಿದ್ದೀನಿ 90s. ಓಕೆ. CR ಸಿಂಹ ಅಂಕಲ್ ಜೊತೆ ಟಾಟಾ ಕಾಪಿ KAPI ಅಂತ ಕಾಫಿ ಎಲ್ಲ ಕಾಪಿ ಅಂತ ಆ ಹುಡುಗಿ ಬಂದ್ಕೊಟ್ಟ ಫಸ್ಟ್ ಆ್ಯಡು ಅಂಕಲ್ದು ನಂದೆ. ಫೋಟೋಗ್ರಾಫ್ಸ್ ಏನೋ ಇದೆಯಾ ಸರ್? ಇರಬೇಕು, ಇಲ್ಲ ಅಂದರೆ ರಿತ್ವಿಕ್ ಹತ್ರ ಇರೋದು ಗ್ಯಾರಂಟಿ. ಓಕೆ. ಓಕೆ. ಇಲ್ಲಿ ನನ್ನ ಹತ್ರ ಇಲ್ಲ. ಆಮೇಲೆ ಇದು ಸೀರಿಯಲ್ ಅಫ್ಕೋರ್ಸ್ CR ಸಿಂಹ ಅಂಕಲ್ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಮಾಡಿದ್ವಿ. ರಿತ್ವಿಕ್ಕು ನಾನು ಹೀರೋಸ್ ಅದರಲ್ಲಿ. ಮೀಸೆ ಬಂದವ್ರು ನಾವು ಅಂತ ಟೈಟ್ಲಾ? ಓಕೆ. That is an English play. Okay. The uncle had directed. How can I forget that? 6 months we shot Film City. ರಾಮೋಜಿ ಫಿಲ್ಮ್ ಸಿಟಿ. ಐ ಥಿಂಕ್ ETV ಇರಬೇಕು. ETV ಅದೇ CR ಸಿಂಹ ಅಂಕಲ್ ಡೈರೆಕ್ಟರ್. ರಿತ್ವಿಕ್ ನಾನು ಹೀರೋಸ್ ಅದರಲ್ಲಿ, ಬ್ರದರ್ಸ್, ಅಣ್ಣ ತಮ್ಮದಿರು ಪಿಕ್ಚರ್ ಅಲ್ಲಿ, ಸೀರಿಯಲ್ ಅಲ್ಲಿ. 6 ತಿಂಗಳು ಫಿಲ್ಮ್ ಸಿಟಿಯಲ್ಲಿ ಇದ್ವಿ. ನೈಸ್ ನೈಸ್. ಸೊ ಹೌ ಕ್ಯಾನ್ ಐ ಫರ್ಗೆಟ್ ದಟ್? ದಟ್ ಇಸ್ ಅಗೇನ್ ಆಪರ್ಚುನಿಟಿ ಥ್ಯಾಂಕ್ಸ್ ಟು CR ಸಿಂಹ ಅಂಕಲ್. ಸೊ ನಿಮ್ಮ ತಂದೆಯಿಂದ ಹಿಡಿದು ನಿಮ್ಮವರೆಗೂ ನನಗೂ ಅವರೇ. ವಂಡರ್ಫುಲ್ ಸರ್, ವಂಡರ್ಫುಲ್. ಎಸ್ ಸರ್, ಲೈಫ್ ಹೀಗೆ ನಡೀತಾ ಇದೆ. ಟಾಕಿಂಗ್ ಅಬೌಟ್ ಫ್ಯಾಮಿಲಿ, ಅಕ್ಕಗೆ ಯಾವಾಗ ಮದುವೆ ಆಯಿತು? 98. ಬಾಬಾ ಏನು ಮಾಡ್ಕೊಂಡಿದ್ದಾರೆ? ಅವರು ಹೇಳಿದ್ನಲ್ಲ ಸೀರಿಯಲಲ್ಲಿ ಇದ್ರು, ಅವರು ತೀರೋಗ್ಬಿಟ್ರು ಅವರು. ಬಾಬಾನ? ಹೌದು, ರಾಜೀವ್ ಅಂತ. ನಿಮ್ಮ ಬಾವಾನೇ? ಹೌದು. ಸಾರಿ, ನನ್ನ ಓನ್ ಬ್ರದರ್ ಇನ್ ಲಾ. ಹೌದು. ವೆರಿ ಸಾರಿ. ಅಕ್ಕಗೆ ಎಷ್ಟು ಜನ ಮಕ್ಕಳು? ಮಗ ಒಬ್ಬ ಇದ್ದಾನೆ, ಲಾಯರು. ವೆಲ್. ವಂಡರ್ಫುಲ್. ಎಸ್ ಸರ್, ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋ ಒಬ್ಬ ಒಳ್ಳೆ ಮುದ್ದಾದ ಮಗ ಇದ್ದಾರೆ. ಹೌದು, ಮಗ ಇದ್ದಾನೆ. ಐಡ್ ಲೈಕ್ ಮಾಡಿಸ್ತೀನಿ. ಎಸ್, ನಿಮ್ಮನ್ನ ಅಶೋಕ್ ರಾವ್ ಅವ್ರ ಮೊಮ್ಮಗನ್ನ ಪರಿಚಯ ಮಾಡ್ಕೊಡ್ಲೇಬೇಕು. ಏನು ಮಗನ ಹೆಸರು? ದೇವ್ ಅಂತ. ಎಸ್ ಸಿದ್ಧಾರ್ಥ್ ಸರ್, ನನ್ನ ಮಗನ್ನ ಕರೆಯೋದಕ್ಕೆ ಮುಂಚೆ ಅಪ್ಪ ಅಮ್ಮನ ಬಗ್ಗೆ ಇನ್ನೊಂದಿಷ್ಟು ಮಾತಾಡ್ಬಿಟ್ಟು ದೆನ್ ಐ ವಿಲ್ ಕಾಲ್ ಯು ಸನ್. ಶೂರ್. ಅಪ್ಪ ಇಲ್ಲಿಗೆ ಶಿಫ್ಟ್ ಆಗಿದ್ದು ಯಾವಾಗ? ವಿದ್ಯಾರಣ್ಯಪುರಕ್ಕೆ 96. ಇದು ಅಪ್ಪನೇ ನಿಂತು ಕಟ್ಸಿದ ಮನೆನಾ? ಇಲ್ಲ, ಕಟ್ಟಿರೋ ಮನೆಯಲ್ಲಿ ನಾವು ನೀವು ಕಟ್ಟಿರೋ ಮನೆ? ಹೌದು. ಸ್ವಲ್ಪ ರೆನೋವೇಷನ್ಸ್ ಮಾಡಿದ್ವಿ. ಓಕೆ. ಬಟ್ ಮನೆ ಕಟ್ಟಿತ್ತು. ಎಷ್ಟು ಖುಷಿ ಇತ್ತು ಅಪ್ಪಂಗೆ ಮನೆ? ತುಂಬಾನೇ ಖುಷಿ ಇತ್ತು. ಆಮೇಲೆ ಏನಂದ್ರೆ ಲೊಕೇಶನ್ ಅಷ್ಟು ಚೆನ್ನಾಗಿದೆ. ಎದುರುಗಡೆ ತುಂಬಾ ಚೆನ್ನಾಗಿರೋದು ಲೇಕ್, ನೀವು ನೋಡಿದ್ರಲ್ಲ, ಜಾಗಿಂಗ್ ಪಾತ್ ಇದೆ, ಗ್ರೀನರಿ. ಇವತ್ತು ಗ್ರೀನರಿ ಸಿಗೋದೇ ಭಾರಿ ಕಷ್ಟ ಬೆಂಗಳೂರಲ್ಲಿ. ಓಪನ್ ಸ್ಪೇಸು, ಲಂಗ್ ಸ್ಪೇಸು, ಫ್ರೆಶ್ ಏರ್, ತುಂಬ ಚೆನ್ನಾಗಿದೆ. ಸೊ ನಾವು ಅವಾಗ ಬಂದಾಗ ಮಣ್ ರೋಡು, ದೊಡ್ಡ ಬಾಂಬ್ ಮಣ್ ರೋಡು. ನಮ್ಮ ಮನೆ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು TT ಶಟಲ್ದು ನೆಟ್ ಹಾಕ್ಬಿಟ್ಟು 3 ದಿವಸ ಆಡ್ತಾ ಇದ್ವಿ, ಒಂದು ಗಾಡಿನೂ ಹೋಗ್ತಾ ಇರಲಿಲ್ಲ. ಹಂಗಿತ್ತು ಪರಿಸ್ಥಿತಿ. ಅಪ್ಪ ಇಲ್ಲಿ ಬಂದ್ಮೇಲೆ ವಾಕು ಹೇಗಿರೋದು? ಅಪ್ಪನ ದಿನಚರಿ? 4:15 ಎದ್ದೇಳೋರು. ಬೈ 5 ಅವರು ವಾಕಿಂಗ್ ಡೈಲಿ, ಮಂಡೇ ಟು ಸಂಡೇ, ಎವ್ರಿ ಡೇ ಟಿಲ್ ದ ಡೇ ಹಿ ವಾಸ್ ಸಿಕ್, ಅನ್ವೆಲ್. ಎವ್ರಿ ಡೇ ಬೆಳಗ್ಗೆ, ಮಂಡೇ ಟು ಸಂಡೇ, ರೇನ್ ಆರ್ ಶೈನ್, ನಡ್ಕೊಂಡು ಹೋಗೋರು. 10 ಕಿಲೋಮೀಟರ್ ಡೈಲಿ ವಾಕಿಂಗ್ ಮಾಡೋರು. 10 ಕಿಲೋಮೀಟರ್? ಹೌದು. 2 ರೂಟ್ ಇತ್ತು ಅವ್ರದ್ದು. ತೋರಿಸ್ಕೊಂಡ್ಬಿಟ್ಟಿದ್ರು ನನಗೆ, ನೋಡಪ್ಪ ನನಗೇನೋ ಹೆಚ್ಚು ಕಮ್ಮಿ ಆದರೆ ಒಂದು ದಿವಸ ಈ ರೂಟು, ಒಂದು ದಿವಸ ಆ ರೂಟು ಅಂತ 10 ಕಿಲೋಮೀಟರ್ 2 ರೌಂಡ್ ಹೊಡೆದಿದ್ದೀನಿ ಅಪ್ಪನ ಜೊತೆ. ಬಟ್ ಒಂದು ದಿವಸನೂ ಅವರು 6:30ಕ್ಕಿಂತ ಲೇಟ್ ಬಂದಿದೆ. ಕರೆಕ್ಟಾಗಿ 6:30ಕ್ಕೆ ಗೇಟ್ ಓಪನ್ ಆಗೋದು. ನಮ್ಮ ತಾಯಿ ಕಿಚನ್ಲಿದ್ರು. ಸೊ ದಟ್ ಈಸ್ ವಾಟ್ ಯು ಸೇ ಪ್ಯಾಟರ್ನ್ ಆ್ಯಂಡ್ ಟ್ರೆಡಿಷನ್ ಯು ಫಾಲೋಡ್ ಟಿಲ್ ದ ಲಾಸ್ಟ್ ಡೇ. ವೆರಿ ಡಿಸಿಪ್ಲಿನ್ ಲೈಫ್ ಸ್ಟೈಲ್. ಹೌದು, ಸಿಕ್ಕಾಪಟ್ಟೆ. ಅಪ್ಪ ಅಮ್ಮ ಹೇಗಿರೋರು? ಏನಂತೀರ, ಲವ್ ಬರ್ಡ್ಸ್. ಅಂದರೆ ಆ ಥರ ನಾನು ಯಾರೂ ನೋಡಿಲ್ಲ. ಆ ಥರ ಅದೇ ಹೇಳ್ತಾರೆ, ಗಾದೆ ಇದೆ ಇಂಗ್ಲೀಷಲ್ಲಿ, ಕನೆಕ್ಟೆಡ್ ವಿತ್ ದ ಹಿಪ್ ಅಂತ. ಆ ಥರ ಪ್ರೀತಿ ಅವ್ರದ್ದು. ಸೊ ಟಿಲ್ ದ ಲಾಸ್ಟ್ ಡೇ ಹಂಗೆ ಇತ್ತು ಅವ್ರದ್ದು. ಅದೇ ಥರ ಪ್ರೀತಿ. ಓಕೆ. ಆಮೇಲೆ ಸ್ವಲ್ಪ ಸ್ಲೋ ಡೌನ್ ಆಯ್ತಲ್ಲ ಅಪ್ಪದು, ಆ್ಯಕ್ಟ್ ಮಾಡೋದು, ಇದು ಮಾಡೋದು? ಹೌದು, ಅದು ಏನಾಯಿತು ಗೊತ್ತಿಲ್ಲಪ್ಪ. ಐ ಆಮ್ ನಾಟ್, ಬಿಕಾಸ್ ನಂದು ಐ ಗಾನ್, ಇನ್ ಮೈ ಓನ್ ವರ್ಲ್ಡ್. ಬಟ್ ಇಂಡಸ್ಟ್ರಿಯಿಂದ ಲಾಸ್ಟ್ ಆಲ್ಮೋಸ್ಟ್ 10 years ಅವ್ರು ಜಾಸ್ತಿ ಟಚ್ ಇರಲಿಲ್ಲ.
ಅಪ್ಪ ಇವಾಗ ನೀವು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾಗ ಅಥವಾ ಮಾಡಿದಾಗ ಅಪ್ಪ ಆಗಲಿ ಅಮ್ಮ ಆಗಲಿ ನಿಮಗೆ ಯಾಕೆ ಆ್ಯಕ್ಟ್ ಮಾಡ್ತಿಲ್ಲ ಏನು ಅಂತೇನು ಕೇಳಲಿಲ್ವಾ? ಇಲ್ಲ, ಹೇಳಿದ್ರು ಅವಕಾಶ ಸಿಕ್ಕಿದ್ರೆ ಮಾಡ್ತೀನಪ್ಪ ಅಂದೆ. ಬಟ್ ಏನಂದ್ರೆ ಆ ಥರ ನನಗೆ ಅವಕಾಶಗಳು ಆ ಟೈಮಲ್ಲಿ ಎಕ್ಸೈಟಿಂಗ್ ಆಗಿ ಅದು ಬಂತು, ಬಟ್ ಇಟ್ ವಾಸ್ ನಾಟ್ ಎಕ್ಸೈಟಿಂಗ್. ಓಕೆ. ಅಂದರೆ ಕಾನ್ಸಂಟ್ರೇಟ್ ಬಿಸ್ನೆಸ್ ಆಯ್ತು, ರನ್ನಿಂಗ್ ಬಿಸ್ನೆಸ್ ಇತ್ತು ನಮಗೆ. ನಾನು ಡೆವಲಪಿಂಗ್ ದ ಬಿಸ್ನೆಸ್ ಅವಾಗಲ್ಲ. ಎಸ್ ಸರ್. ಅಂದರೆ ನಮ್ಮೆಲ್ರಿಗೂ ಸಡನ್ನಾಗಿ ಒಂದು ದಿವಸ ಶಾಕ್ ಆಗಿದ್ದೇನಂತಂದರೆ ಅಶೋಕ್ ರಾವ್ ಏನಿಲ್ಲ, ಇಟ್ ವಾಸ್ ಆಲ್ ಆಫ್ ಎಸ್ ವೆರಿ ಸಡನ್ ಶಾಕ್. ಏನಾಗಿ ಸರ್ ಅಪ್ಪಗೆ ಏನಾಗಿತ್ತು? ಹಿ ವಾಸ್ ಡಯಾಗ್ನೈಸ್ಡ್ ವಿತ್ ಕೋಲನ್ ಕ್ಯಾನ್ಸರ್. ಕೋಲನ್ ಕ್ಯಾನ್ಸರ್ ಹಿಂಗೆ ಅಂದರೆ ಏನೋ ಸಿಂಪ್ಟಮ್ಸ್ ವಿ ಜಸ್ಟ್ ಗಾಟ್ ಲಾಸ್ಟ್ ಮಿನಿಟಲ್ಲಿ, ಡಿಸೆಂಬರ್ ಎಂಡಲ್ಲಿ ಅನ್ಈಸಿನೆಸ್ ಸ್ಟಾರ್ಟ್ ಆಯಿತು. ಸೊ ಒಂದು ಟೆಸ್ಟ್ ಮಾಡಿದ್ರು, ಪೆಟ್ ಸ್ಕ್ಯಾನ್ ಮಾಡಿದಾಗ ಪಾಸಿಟಿವ್ ಆಗಿ ಬಂತು. ಆ್ಯಂಡ್ ಅವ್ರಿಗೆ ಈ ವಾಸ್ ಇನ್ ದ ಲಾಸ್ಟ್ ಸ್ಟೇಜ್ ಇಸ್ ವಾಟ್ ಐ ಫೀಲ್. ಡಯಾಗ್ನೈಸ್ ಆದಾಗ, ಯಾಕಂದರೆ ಕೀಮೋನು ರೇಡಿಯೋ ಎರಡೂ ಡೈಲಿ ಮಾಡೋರು, ಒಂದೇ ತಡೆಯೋಕ್ಕಾಗಲ್ಲ ಯಾವ ಮನುಷ್ಯನಿಗೂ. ಆ್ಯಂಡ್ ಈ ವಾಸ್ ಆಲ್ಮೋಸ್ಟ್ ಗೋಯಿಂಗ್ ಟು ಬಿ 72. ಸೊ ಎರಡೂ ಮಾಡಿ ಹಿ ಕುಡ್ ನಾಟ್ ಟೇಕ್ ಇಟ್. ಎವ್ರಿ ಡೇ ಐ ಸಾ ಮೈ ಡ್ಯಾಡ್ ಜಸ್ಟ್ ರಿಸೀಡಿಂಗ್, ಕಮಿಂಗ್ ಡೌನ್, ಹಂಗೆ ಕೆಳಗೆ ಬಂದು ಹಂಗೆ ಹೋಗಿದ್ದು. ಪರ್ಸ್ನಾಲಿಟಿ ಹೆಂಗಿದ್ರು ಹೋಗೋ ತನಕ ಸಖತ್ತಾಗಿದ್ರು, ಬಟ್ ಹಂಗೆ ಹೋದರು. ಜಸ್ಟ್ 2022 ಫೆಬ್ರವರಿ 1st ನೈಟ್ ಫಸ್ಟ್, early second morning. ಎಲ್ಲಿ ಅಂದರೆ ಮನೇನೇನೋ ಹಾಸ್ಪಿಟ್ಲಾ? ಇಲ್ಲ, ಮನೆಯಲ್ಲೇ. ಅಂದರೆ ಡಾಕ್ಟರ್ಸು ಏನು ಇಲ್ಲ, ಏನಿಲ್ಲ. ಇಟ್ ಹ್ಯಾಡ್ ಕಾರ್ಡಿಯಾಕ್ ಅರೆಸ್ಟ್. ಫೈನಲಿ ಇಟ್ ವಾಸ್ ಹಾರ್ಟ್ ಗಿವ್ಸ್ ವೇ ಅಲ್ವಾ. ಸೊ ಹಿ ವಾಸ್ ಅವೇರ್ ಅಬೌಟ್ ಹಿಸ್ ಹೆಲ್ತ್ ಕಂಡೀಷನ್? ಹೌದು, ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು. ವೆರಿ ದಟ್ ವೇ ಆಲ್ ಹಿ ನ್ಯೂ. ವೆರಿ ಪ್ರಾಕ್ಟಿಕಲ್ ಅವ್ರಿಗೆ ಗೊತ್ತಿತ್ತು. ಏನು ಹೇಳೋರು ನಿಮ್ಮ ಹತ್ರ? ಅಂದರೆ ಏನಿಲ್ಲ, ಬಟ್ ಲಾಸ್ಟಲ್ಲಿ ಮಾತಾಡೋಕ್ಕೂ ಕಷ್ಟ ಆಗ್ಬಿಟ್ಟಿದ್ರು. ಅಯ್ಯೋ. ಸೊ ಅಂದರೆ ಅಷ್ಟೊಂದು ನೋವು, ಆ ರೇಡಿಯೋ, ಆ ಕೀಮೋ ಎಲ್ಲ ತುಂಬ ಕಷ್ಟ. ಅಷ್ಟು ಗಟ್ಟಿ ಜೀವನೇ ಹಂಗೆ ನೋವು ತಿಂದಿದೆ ಅಂದರೆ ಬೇರೆಯವ್ರ ಕತೆ ಏನು? ಹೌದು, ನೋವಾಗತ್ತೋ, ವೆರಿ ಪೇನ್ಫುಲ್, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಫೇಸ್ಡ್ ಇಟ್ ಟಿಲ್ ದಿ ಎಂಡ್. ಅಪ್ಪ ಹೋದ್ಮೇಲೆ ನಿಮ್ಮ ಲೈಫ್ ಹೇಗಿದೆ ಸರ್? ಥ್ರೂ ಡಿಫ್ರೆಂಟ್ ಫ್ರೆಟರ್ನಿಟೀಸ್. ಅವರು ಯಂಗ್ ಏಜಲ್ಲಿ ರೌಂಡ್ ಟೇಬಲ್ ಇಂಡಿಯಾದಲ್ಲಿ ಇದ್ರು. ಸೊ ಥ್ರೂ ದಟ್ ಫ್ರೀಡಮ್ ಥ್ರೂ ಎಜುಕೇಷನ್ ಅಂತ ಅದು ಪ್ರೋಗ್ರಾಮ್ ಇತ್ತು. ಹಿ ಬಿಲ್ಟ್ ಆರ್ಫನೇಜ್ ಇನ್ ಕೆಂಗೇರಿ ಇನ್ ದ 80s ಥ್ರೂ ಡೆನಿಡಾ, ಅಗೇನ್ ಫ್ರಮ್ ಡೆನ್ಮಾರ್ಕ್ ಇಂದ, ಅಲ್ಲಿಂದ ಫಂಡಿಂಗ್ ತಗೊಂಬಂದು ಈ ಬಿಲ್ಟ್ ಆರ್ಫನೇಜ್. ಐ ಥಿಂಕ್ 100 bed or 200 bed